ಶ್ರೀರಂಗಪಟ್ಟಣದ ಸೈನಿಕರೇನೂ ಈ ಹೊಸ್ಪೇಟ್ ಚರ್ಚ್ ಅನ್ನು ಕೆಡವಲಿಲ್ಲ. ಆದರೆ ಈ ಧರ್ಮ ಕೇಂದ್ರದ ಹಲವರನ್ನು ಬಂಧಿಸಿ ಶ್ರೀರಂಗಪಟ್ಟಣಕ್ಕೆ ಕೊಂಡೊಯ್ದ ಬಗ್ಗೆ ದಾಖಲೆಗಳಿವೆ. ಇವರಲ್ಲಿ ಪ್ರಮುಖ ಹೆಸರು ಅಂದರೆ ಆ ಕಾಲದ ಹೊಸ್ಪೇಟ್ನ ಮಿರೋನ್ ಅಥವಾ ಸ್ಯಾಕ್ರಿಸ್ಟನ್. ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ನಮ್ಮ ಪೂರ್ವಿಕರು ಕ್ರೈಸ್ತ ಧರ್ಮದಿಂದ ವಿಮುಖರಾಗುವ ಕಠಿಣ ಪರಿಸ್ಥಿತಿ ಬಂದರೂ ರಹಸ್ಯವಾಗಿ ಈ ಜನಗಳಲ್ಲಿ ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ವಿಶ್ವಾಸವನ್ನು ಜೀವಂತವಾಗಿ ಇರಿಸಲು ಹಾಗೂ ಅವರ ಧರ್ಮಶ್ರದ್ಧೆಯನ್ನು ಜಾಗೃತಿಗೊಳಿಸಲು ಹೊಸ್ಪೇಟ್ನ ಮಿರೋನ್ ರವರು ಶ್ರಮಿಸಿದರು ಅಂತ ದಾಖಲೆಗಳು ಹೇಳುತ್ತವೆ. ಪಾದ್ರಿಗಳು ಇಲ್ಲದ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಜನಿಸಿದ ಹೊಸ ಶಿಶುಗಳಿಗೆ ಮಿರೋನ್ ರವರು ಗುಟ್ಟಾಗಿ ಜ್ಞಾನಸ್ನಾನ ನೀಡುತ್ತಿದ್ದರು ಅಂತ ಇತಿಹಾಸದಲ್ಲಿ ದಾಖಲಾಗಿದೆ. ಇಂಗ್ಲಿಷರು ಹಾಗೂ ಅವರ ಮಿತ್ರ ಪಡೆಗಳೊಡನೆ 1792 ಇಸವಿಯಲ್ಲಿ ನಡೆದ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿಗೆ ಭಾರೀ ಹಿನ್ನಡೆಯಾಯಿತು.